ಮಕರ ಸಂಕ್ರಾಂತಿ ಅತ್ತ ಕಾರಣ ರಾತ್ರಿ ಬಂದತಿ ಮಕರ ಹಗಲಿ ಅಂತ ಬಂದಿಲ್ಲ ಇಲ್ಲ ರಾತ್ರಿ ನಾವು ಹಗಲಿ ಒದ್ದಾಡ್ಲತ್ತಿದೀವ ಮಕರ ಸಂಕ್ರಾಂತಿನ ಯಾಕೆ ಬತ್ತ ರಾತ್ರಿ ಬಂದಾದ ರಾತ್ರಿನ ಯಾಕೆ ಬತ್ತ ರಾ ಪ್ಲಸ್ ತ್ರೀ ಅಂದ್ರೆ 3 ವಸ್ತುಕ್ಕೆ 3 ಅಂದಾರೆ ಏನ ಕಾರಣಕ್ಕೆ ಮಕರ ಸಂಕ್ರಾಂತಿ ಶಬ್ದ ಬತ್ತು ಶಾಣೆ ಅದಾರಿ ಸಣ್ಣ ಗಡಿ ಅಲ್ರಿ ಅದು ಬಿ 3 ಯುಗದ ಮಾಡಿದೆ ಬಳಗೆ ಇರಗಿದರ ಗಳಿಕೆ ನಿನಗ ಸಿಗೋದಿಲ್ಲ ಮುಂದ 4ನೇ ಯುಗದಾಗ ಸೋಬತ್ ಬರೋದು ಅನಗಾಲ ಮುಂದ 4ನೇ ಯುಗದಾಗ ಸೋಬತ್ ಬರೋದು ಅನಗಾಲ ಕರ್ನಾಟಕ ತಣಿತಾಲೋಗಿ ಹೌದ ಕರ್ನಾಟಕ ತಣಿತಾಲೋಗಿ ದೇವರ ಕಿಡಿ ಬೆಂಕಿ ತೀರನ ಡಂಕಿ ರಾತರಿಯ ಮಾ ಸಪ್ತಿ ದರ್ಗದಾಗ ಮೆಂಚ ಹೊಳೆದು ಎಳಿ ಅದಕ್ಕೆ ನಾವೇನು ಕೇಳ್ಬೇಕಾಗ್ಯದ ಈಗ ಅವ್ರೊಂದು ಕೇಳ್ಯಾರ ನಾವು ಹೇಳಿವ ಹೌದ್ರಿ ತಮ್ಮ ಎಲ್ಲಾ ದೇವರಿಗೆ ಕುತ್ತ ಪೂಜೆ ಆಗ್ತದ ಹೌದೇನು ಎಲ್ಲ ದೇವರಿಗೆ ಕುತ್ತ ಪೂಜೆ ಆಗ್ತದೆ ಹೌದು ಹಣಮಪ್ಪಗೆ ನಿತ್ತ ಪೂಜೆ ಆಗ್ತೈತಿ ಹೌದಲ್ರಿ ಧರ್ಮಂದೂರಾಗ ನೋಡ್ರಿ ನೀವು ದರ್ವಂದೂರಾಗ ನೋಡ್ರಿ ನೀವು ಬರೀ ನಿತ್ತ ಹಣಮಪ್ಪ ಅವ ನಿತ್ತಿರ್ತಾನ ಪೂಜಾರಿ ಸಹಿತ ನಿತ್ತ ಪೂಜೆ ಮಾಡ್ಬೇಕಾದ್ರ ಹಣಮಪ್ಪಗೆ ನಿಂದ್ರ ಹೇಳಿ ಯಾರು ನಿತ್ತ ಪೂಜೆನಾಗಲಿ ಅಂತೇಳಿ ಹಣಮ ದೇವರಿಗೆ ಶ್ರಾಪ ಕೊಟ್ಟವ್ರು ಯಾರು ಬರಬರಿಲ್ಲ ಏನ ಕಾರಣಕ್ಕೆ ಹಣಮಪ್ಪಗೆ ನಿತ್ತ ಪೂಜೆನ ಆಗುತ್ತೆ ವಿಷಯ ಹೌದು ವಿಷಯ ಹೌದು ಕುಂಡ್ರಂಗಿಲ್ಲವ ಎಲ್ಲಿ ನೋಡ್ತೀರಿ ನೋಡ್ರಿ ನಾನು ಮೂರ್ತಿ ಬರೀ ನಿತ್ತದು ಅದಾವ ನಿತ್ತನಿಂದ ಪೂಜೆ ಆಗಲಿ ಅಂತೇಳಿ ಹಣಮಪ್ಪಗೆ ಶ್ರಾಪ ಕೊಟ್ಟವ್ರು ಯಾರ ಏನ ಕಾರಣ ಕೊಟ್ಟಾರು ಶಾನೆ ಅದಾರಿ ಗುರು ಸಿದ್ಧಂಬೈರಿ ಜ್ಞಾನಿ ನಾಡಾಗ ನಾಗೇಶವ್ರ ಮನೆಯ ನಾಡಾಗ ನಾಗೇಶವ್ರ ಮನೆಯ ತಮ್ಮ ಇದು ಅಲ್ಲದ ಇನ್ನೊಂದು ಮಾತ್ರಿ ಮತ್ತೇನ್ರಿ ಬಾರ ಜ್ಯೋತಿರ್ಲಿಂಗ ಬಾರ ಜ್ಯೋತಿರ್ಲಿಂಗ ಹೇಳತ್ತ ಎಲ್ಲ ಅವನಿಂದ ಅದು ತಮ್ಮ ನಿನ್ನ ಬರೇ ಬಾರ ಜ್ಯೋತಿರ್ಲಿಂಗದಾಗ ಕಿಟ್ಟು ಬಡದೇಳತ್ತಿ ಬಾರ ಅಂದ್ರ ಎಷ್ಟು 12 ಬರೇ 12 ಹೌದು 12 ಜ್ಯೋತಿರ್ಲಿಂಗದಾವು ನೀಟ್ ಒದ್ದಾಡ್ಲತ್ತಿ ಇಷ್ಟು ನಾ ದೊಡ್ಡ ಮತ್ತ ಜಿಗದಾಡ್ಲತ್ತಿ ಮತ್ತ ನಮ್ಮ ಹೆಣ್ಣ ದೇವ್ರದು 51 ಶಕ್ತಿ ಪೀಠದಾವ ಇನ್ ನಾವ್ ಎಷ್ಟ ಜಿಗದಾಡಬಾರ್ದು ಗೊತ್ತಿಲ್ರಿ ಅವನಿಗೆ ಬರೇ ಬಾರಾದಾಗನ ತೇರಾ ನಡ್ದೈತಿ ನಿಂದು 51 ಶಕ್ತಿ ಪೀಠ ನಮ್ಮ ಅದಾವ ಮತ್ತ ಇದ್ರಾಗ ಯಾರು ದೊಡ್ಡವ್ರಾದ್ರು ತಮ್ಮ ನಿನಗೊಂದ ಮಾತು ಹೇಳ್ತಾನೆ ಕೇಳು ಹೇಳ್ರಿ 10 ತಲಿ ರಾವಣಗಿದ ಮಾಯಿ ಬೆನ ಬಿಟ್ಟಿಲ್ಲವಾ ಅದಕ್ಕೊಂದು ಮಾತು ಸ್ವರೂಪ ಹೇಳ್ರಿ ಅವ್ರು ಹೆಂಗ್ರಿ ಅಲ್ಲಿ ಮುಗೋಳ ಕೋಡ್ದಾಗ್ರಿ ಎಲ್ಲಾ ಲಿಂಗಪ್ಪಂದ ಕಾರ್ ಗಾಡಿ ಐತಿ ಅದಕ್ಕೆ ದಿವಸ 5 ಲೀಟರ್ ಎಣ್ಣೆ ಹಾಕ್ತಾರು ಹೊತ್ತ ಹೊಂಡಸ ನೋಡು ಕೂಡದ ಗಾಡಿ ಮ್ಯಾಗ ಧೂಳು ಬಿದ್ದಿರ್ತೈತಿ ಆ ಗಾಡಿ ಒಳಗಿನ ಎಣ್ಣೆ ಆಗಿರ್ತೈತಿ ಅವ್ ನಮ್ ಬಸ್ಸು ಎಣ್ಣೆ ಆಗಿರ್ತೈತಿ ತಾವ ಅಂದ ಇಂದ ಪಿಟ್ಟಿಯಲ್ದ ಮಾಸ್ತರ್ ಒಂದು ಮಾತಂದ ಮಾಯಿ ಅವತಾರದಿಂದ ಮಾಯಿ ಅವತಾರ ತೊಟ್ಟ ಅದು ತಿರುಗಾಡಿ ಬರ್ತದೆ ಅಂತ ಮಾಯಿ ಅವತಾರ ತೊಟ್ಟ ಮಾಯಿ ಅಂದ್ರೆ ಏನೈತಿ ಮಾಯಿ ಅಂದ್ರೆ ಹೆಣ್ಣ ಹೇಳ್ಯಾರ ಹೆಣ್ಣ ಅಂದ್ರ ಒಂದ ಮಾಯಿ ಇದ್ದಂಗ ಮುಂದಿನ ನಾನು ನಿನಗ ಅನ್ನಂಗಿಲ್ಲ ಇನ್ನ ಸಣ್ಣಾಗಿ ನಡೆದೈತಿ ಈಗ ಅತ್ತಿನಿ ಕರೆ ಜರ ಬಿರುಸೈತಿ ಸದಾ ನೋಡ್ರಿ ಆಗ ಮಾಡ್ಬೇಕಾಗಿತ್ತು ನೀನ ಹೇಳಿದಿ ಮಾಯಿ ಅವತಾರ ತೊಟ್ಟು ತಿರುಗಾಡಿ ಬರ್ತೈತಿ ಆ ಮಾಯಿನ ಹೆಣ್ಣೈತಿ ನಿನ್ನ ಬಾಯಿಲೆ ಹಾಸಲಾಯ್ತು ಕರೆ ನಿನಗ ತಿಳಿವಾತ ನಾವು ಎದಕ್ ಹೋದ್ರತೀವೋ ಬಸಣ್ಣ ಮಾಯಿ ಅಂದ್ರೆ ಹೆಣ್ಣೈತಿ ನಿಮ್ಮ ಮುಗುಳ ಕೋಡ ಎಲ್ಲಾ ಲಿಂಗ ಮುತ್ಯಾಗ ಇರ್ಲಾಕ ಠಿಕಾಣ ಇದ್ದಿದಿಲ್ಲ ಅಲ್ಲಿ ಮುಗುಳ ಕೋಡ ಊರಾಗ ಎಷ್ಟೋ 3 ಎಕರೆ ಹೊಲ ಎಲ್ಲ ಅಟ ಗುಡಿನ ಐತಿ ಅಂದಿ ಅದು ನಮ್ಮ ಹೆಣ್ಮಗಳು ಕೊಟ್ಟಾಳ ಇರ್ಲಾಕ ಜಾಗ ನಿನಗೆ ಜಾಗ ಇದ್ದಿದ್ದಿಲ್ಲ ಅಲ್ಲಿ ನಿನಗೊಂದು ಮಾತು ಹೇಳ್ತಾನೆ ಕೇಳು
ಒಂದು ರೊಟ್ಟಿ ನೀಡವ್ರು ಇದ್ದಿದ್ದಿಲ್ಲ. ಹೌದು. ಕೈಯಾಗ ಜೋಳಿಗೆ ಇಟ್ಟುಕೊಂಡು ತಿರುಗುತ್ತಿದ್ದ ಎಲ್ಲಾ ಲಿಂಗ ಮುತ್ಯ ತಿರುಗಾಡ್ತಿದ್ರು. ಎಲ್ಲಿ ಏನು ಎಕಡೆ ಹೋದ್ರ ಜಾಗ ಸಿಗ್ತತಿ ಅಂದಾಗ ಒಂದು ಮುಪ್ಪಾನ ಮುದುಕಿ ತ್ಯಾಕ ಹೋಗಿ ಯವ ಮಠ ಕಟ್ಟಿ ಇದನ್ನ ಒಂದು ಕಲ್ಯಾಣದ ಕೆಲಸ ಮಾಡ್ಬೇಕತ್ತ ನಿಲ್ಲಿ ನನಗೆ ಜಾಗ ಕೊಡ ಅಂದಾಗ ನನ್ನ ತಕ ಜಾಗ ಬೇಡ್ಲಕ್ಕ ಬಂದಿ ಅಂದ್ರೆ ನಂದು ಅಟ್ಟು ಹೊಲ ಎಲ್ಲ ನೀನ ತಗೋ ಅಂತೇಳಿ ನಮ್ಮ ಆಯಿ ಅದನ್ನ ಕೊಟ್ಟಾಗ ನೀ ಮಠ ಕಟ್ಟಿ ಆಕೆನ ಬಿಟ್ಟು ನಿನಗೇನ್ರಿ ನೇಗೈತೇನು? ನೇಗಂಗಿಲ್ಲ ಜಾಗ ತಮ್ಮ. ಇವ್ರೆಲ್ಲ ಹೇಳ್ತಾರ್ರಿ ಒಟ್ಟ ಅವು ಬ್ಯಾಡ ನಮಗ ಆಯಿ ಬ್ಯಾಡ ಯಾರು ಬೇಡ ಅವು ಇಲ್ಲ ತಿಳ್ತಾರ ಖರೆ ಅವು ಇಲ್ಲದ ಇವ್ರು ಬಂದಿಲ್ಲ ಅನ್ನೋದು ಇವ್ರಿಗೆ ಜ್ಞಾನದ ಇಲ್ಲ ಆಗ್ಯದ. ಪ್ರತಿ ಒಂದು ಜೀವರಾಶಿಗೆ ಹೆಣ್ಣು ಬೇಕು. ಹೆಣ್ಣು ಇರ್ಲಾರ್ದ್ರೆ ಯಾವ್ದ್ರ ಉತ್ಪನ್ನ ಆಗೋದೈತೇನು? ಆಗ್ಲಕ್ಕ ಬರಂಗಿಲ್ಲ. ಪ್ರತಿ ಒಂದಕ್ಕೂ ಆಕಿ ಬೇಕ. ಪ್ರತಿ ಒಂದಕ್ಕೂ ಒಂದು ಜೀವರಾಶಿಗೆ ಹೆಣ್ಣು ಬೇಕ. ಹೆಣ್ಣು ಇರ್ಲಾರ್ದ ಇಲ್ಲ ಏನಿಲ್ಲ. ಈಗಿಲ್ಲಿ ಎಟ್ರ ಸಂಬಂಧ ಕರೆಸಾರು ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಇರ್ತಾರೆ ಇವತ್ತ. ಅದಕ್ಕೆ ಶಾನೆ ಬಾಳದಾರಿಪ್ಪ ಗಂಡ ಹಾಡೋರು. ಹೌದು. ಮಕರ ಸಂಕ್ರಾಂತಿ ಅಂದ್ರೆ ಇದ್ರ ಅರ್ಥ ರೀ ಏನು ಬೇಕಲ್ಲ? ಹೌದು. ಎದಕ್ಕೆ ಕರೆದಾರ ಇದನ್ನ? ಮಕರ ನಾವು ಮಕರ ಅಂದೇವು. ಮಕರ ಅಂದೀವ್, ವಕಾರ ಅಂದೀವ್, ನಕಾರ ಅಂದೀವ್, ಶಿಕಾರ ಅಂದೀವ್, ಮಕರ ಸಂಕ್ರಾಂತಿ ಅತ್ತ ಕಾರಣ ರಾತ್ರಿ ಬಂದತಿ. ಮಕರ ಹಗಲಿ ಅತ್ ಬಂದಿಲ್ಲ. ಇಲ್ಲ ರಾತ್ರಿ ನಾವು ಹಗಲಿ ಒದ್ದಾಡ್ಲತ್ತಿದೀವ. ಮಕರ ಸಂಕ್ರಾಂತಿನ ಯಾಕೆ ಬತ್ತ? ರಾತ್ರಿ ಬಂದದ. ರಾತ್ರಿನ ಯಾಕೆ ಬತ್ತ? ರಾ ಪ್ಲಸ್ ತ್ರೀ ಅಂದ್ರೆ 3 ವಸ್ತುಕ್ಕೆ 3 ಅಂದಾರೆ. ಏನ ಕಾರಣಕ್ಕೆ ಮಕರ ಸಂಕ್ರಾಂತಿ ಶಬ್ದ ಬತ್ತು ಶಾಣೆ ಅದಾರಿ. ಸಣ್ಣ ಗಡಿ ಅಲ್ರಿ ಅದು ಬಿ ದೊಡ್ಡ ಗಡಿ ರೀ. ಮದರಿ ಬಾಗಪ್ಪ ಕಾಕ ಅಂದ್ರ ಜಗದಾಗ ಜೇಂಡ ಹಚ್ಚಿ ಮೇರೆ ಅವ್ರ ಅಂತವ್ರ ಹೊಟ್ಟಿಲೆ ಹುಟ್ಟಿದ ಸುಪುತ್ರ ಮದರಿ ಬಸಣ್ಣ. ಅವ್ರ ನೋಡು ನಾಯನಿದನ ಒತ್ತಾಯಿಲಿ ಹೇಳತ್ತಿಲ್ಲ ಬಸವಣ್ಣ. ನನ್ನ ಸಂಗಟ ಅಡ್ಕಿ ನಡೆದವ್ ನನ್ನ ಮಾತಾಡತ್ತಲ್ಲ ನೀನ ನಮಗ್ ಹೇಳಿ. ಈಗ ಯಾರಿಗೆ ಬಾಗಣ ಬಂದಿದ್ರಿ, ಕೊಡ್ಲಿಗೆ ಬೋರವ ಬಂದಿಲ್ರಿ, ಅವ್ರು ಬಂದಿರು ಇವ್ರು ಬಂದಿರು, ನಮ್ಮ ಮದರಿ ಬಾಗಣ್ಣ ಬಂದಿದ್ರಿ, ಎಲ್ಲರೂ ಬಂದು ಹೋಗ್ಯಾರಿಲ್ಲ. ಅಪ್ಪ ಅಲ್ಲಕ್ ಬರಂಗಿಲ್ಲ. ದೊಡ್ಡಪ್ಪ ಅಣ್ಣ ಅನ್ಬೇಡ ಮದರಿ ಭಾಗಣ್ಣ ಅಂತ ಹೇಳತ್ಯಾರು. ಅದು ಗಟ್ಟಿ ಬಂಗಾರ. ಅವ್ರು ಹೊಟ್ಟಿಲಿ ನೀವ್ ಹೊಟ್ಟಿದೇನ ಸೊಟ್ಟದಿರೋ ಏನ ಗಟ್ಟಿ ಅದಿರೋ? ಒಂದು ಬೊಗಾನಿ ಅನ್ನ ಐತಿ ಅಂದ್ರೆ ಒಳಗೆಲ್ಲ ಕೈ ಆಡಿಸಿ ನೋಡೋದು ಕೊಳೆ ಬಿದ್ದಿಲ್ಲ. ಬರೇ ಒಂದು ಅಗಳ ರಗಡ ಆದತಿ. ನೋಡು ಹಣಮಾಪನ ಸುದ್ದಿ ಹೆಂಗಿಡ್ತಾರ ನೋಡ್ರಿ. ಗುರು ಸಿದ್ರಾಂಬೈರಿ ಜ್ಞಾನಿ ನಾಡಾಗ ನಾಗೇಶ್ವರ ಮಣಿಯಾಗಿ ಹುಡಿ ಕಲಿಗೆ ಡಪ್ಪಿನ ಸೋಳಿ, ಹುಡಿ ಕಲಿಗೆ ಡಪ್ಪಿನ ಸೋಳಿ, ಜ್ಞಾನಗಳಿ ಬಂದಂಗ ಹೊಳೆಯ ಭೂಮಿ ಬ್ರಹ್ಮಾಂಡ ಮೋದಿಯ ಮತ್ತೊಂದು ಮಾತ್ರಿ ಗುರು ಬಹಳ ದೊಡ್ಡವ. ಗುರು ದೊಡ್ಡವ ಅಂತ ಹೇಳತ್ಯಾರ. ಹೇಳ್ರಿ ತಮ್ಮ ಗುರು ಇದ್ರೆ ಇರ್ಬೇಕು. ಹೆಂಗಿರ್ಬೇಕವ? ಎಲ್ಲ ಶಿಷ್ಯರ ನಿನಗ ಅಷ್ಟ ಇರ್ಬೇಕು. ಅವನಿಗೆ ಎಲ್ಲ ಶಿಷ್ಯರಿಗೆ ಗುರು ಅಷ್ಟ ಇರಬೇಕು. ಎಲ್ಲ ಶಿಷ್ಯರು ನಿನ್ನಂಗ ಇರ್ಬೇಕು ಅಂದ್ರ ಗುರು ಅವನಿಗೆ ದೊಡ್ಡ ಅಂತಾರೆ. ಎಲ್ಲರಿಗೂ ಒಂದ ಲೆಕ್ಕಲೆ ನೋಡ್ತಿರ್ಬೇಕು. ಆದ್ರೆ ಇವ್ರ ಗುರು ಒಬ್ಬ ಬೇರೆ ಅದನ್ರಿ. ಹೆಂಗವ? ಗುರು ದ್ರೋಣಾಚಾರ್ಯ. ಗುರು ದೊಡ್ಡ ಮಂದಿ. ಪಾಂಡವರಿಗೆ ವಿದ್ಯಾ ಕಲಿಸ್ತಿದ್ದ ಯಾರು? ಗುರು ದ್ರೋಣಾಚಾರ್ಯ. ಅವರಿಗೆ ವಿದ್ಯಾ ಕಲಿಸುದ ನೋಡಿ ಏಕಲವ್ಯ ಹೋಗಿ ಕೇಳ್ತಾನ ತನ್ನ ಗುರುವಿಗೆ ಶಿರಭಾಗಿ. ಏನಂತವ? ಗುರುದೇವ ನಿನ್ನ ನಂಬಿ ಬಂದಾನಿ ವಿದ್ಯಾ ಕಲಿಲಾಕ, ನನಗೂ ವಿದ್ಯಾ ಕಲಿಸ್ರಿ ಅಂದ ಯಾರ? ಏಕಲವ್ಯ. ಅದೇ ಕಾದಿತ್ತಪ್ಪ. ಅವರು ನನ್ನ ಶಿಷ್ಯರ, ನೀನು ನನ್ನ ಶಿಷ್ಯನ, ನಿನಗೂ ವಿದ್ಯಾ ಕಲಿಸ್ತಾನ ಕಲಿಸ್ಬೇಕಾಗಿತ್ತಲ್ಲ. ಕಲಿಸಲಿಲ್ಲ. ನಿನಗೆ ವಿದ್ಯಾ ಕಲಿಸಂಗಿಲ್ಲ, ನಡಿ ನೀ ಮೊದಲಿಲ್ಲ ಹೊಡೆದಚ್ಚಿದ. ಕಳಿಸಿದ. ಅವಾಗ ಏಕಲವ್ಯ ಮರಳಿ ಬಂದು ಏನಂತಾನವ? ವಿದ್ಯಾ ಕಲಿಲಾರ್ದ ಹೋಗಬಾರ್ದ ತಿಳ್ಕೊಂಡ ಮಣ್ಣಿನ ಮೂರ್ತಿ ಮಾಡಿ ಅದರ ಮುಂದೆ ನಿಂತ ವಿದ್ಯಾ ಕಲಿತ. ಕಲ್ತ ಅಷ್ಟಕ್ಕ ಮುಗಿಲ್ರಿ ಪದ.
ಪಾಂಡವರು ಬ್ಯಾಟಿ ಆಡ್ಬೇಕಂತೇಳಿ ತಿಳ್ಕೊಂಡು ನಾಯಿ ಕರ್ಕೊಂಡು ನಡೆದಿದ್ರು. ಹೌದು ಹೌದು. ನಾಯಿ ಕರ್ಕೊಂಡು ನಡೆದಾಗ ಏನಾಗ್ತದವ? ನಾಯಿ ಸುಮಕ್ಕೊಂಡಿರ್ಲಿಲ್ಲ. ಏನ್ ಮಾಡ್ತದ? ಏಕಲವ್ಯನ ವಾಸ ನೋಡಿ ಬಗಳಕತ್ತು. ಹೌದು. ಏಕಲವ್ಯನ ವಾಸ ನೋಡಿ ಬಗಳಕತ್ತಾಗ ಏಕಲವ್ಯ ವಿಚಾರ ಮಾಡಿದ. ಏನಂತವ? ಪ್ರಾಣ ಬಿಡ್ತೀಯ, ಪ್ರಾಣ ಹತ್ಯೆ ಆಗ್ತದ. ಪ್ರಾಣ ಹತ್ಯೆ ಆದ್ರ ಪಾಪ ಆಗ್ತದ. ಪಾಪ ಕಟ್ಕೋಬಾರ್ದು ಅಂತ ಹೇಳಿ ಏನ್ ಮಾಡ್ಯಾರ? ಬಾಣಿನಿಂದ ಬಾಯಿ ಜಾಳಿಗೆ ಹಾಕಿಬಿಟ್ಟ. ಎದಕ್ಕ? ನಾಯಿ ಬಾಯಿ ಜಾಳಿಗೆ ಹಾಕಿಬಿಟ್ಟ. ಬಾಯಿ ಜಾಳಿಗೆ ಇಟ್ಕೊಂಡ ಪಾಂಡವ್ರ ಕಡೆ ಹೋದ. ಪಾಂಡವ್ರೊಳಗ ಅರ್ಜುನಗ ಇಂಥ ವಿದ್ಯಾ ಬರೇ ನನ್ನ ಗುರು ದ್ರೋಣಾಚಾರಿ ಕಡೆ ಅಟ್ಟ ಐತಿ. ಇದು ಯಾರು? ನಮಗ ಗೊತ್ತಿರ್ಲಾರ್ದ ಏಕಲವ್ಯ ವಿದ್ಯಾ ಕಲಿಸ್ಯಾನ ಅಂತ ಹೇಳಿ ತನ್ನ ಗುರುವಿಗೆ ಬಾಯಿಗೆ ಬಂದಂಗ ಬೈಲಕತ್ತ. ಯಾರೇ? ಅರ್ಜುನ ಅಂದವ. ಗುರುಗಳ ನೀವು ಇಂಥ ದಗದ ಮಾಡಬಾರ್ದಾಗಿತ್ರಿ, ನಮಗ್ ಗೊತ್ತಿಲ್ಲದ ಏಕಲವ್ಯ ವಿದ್ಯಾ ಕಲಿಸೇರಿ ಅಂದಾಗ ಅವಾಗ ಅಂದ ಗುರು ದ್ರೋಣಾಚಾರಿ, ಅರ್ಜುನ ನನ್ನ ನಂಬೋ, ನಾ ವಿದ್ಯಾ ಕಲಿಸಿಲ್ಲ ಅಂತಾರ. ಅವಾಗ ಅರ್ಜುನ ಅಂದ, ನೀವ ವಿದ್ಯಾ ಕಲಿಸಿಲ್ಲ ಅನ್ನುವಂತ ಮಾತು ಸತ್ಯ ಆದ್ರೆ ನಾನೊಂದು ಮಾತು ನಡೆಸ್ಕೊಡ್ರಿ ಅಂದಿವ. ಹೌದು. ಏನು ಕೇಳ್ತಿ ಕೇಳ ಅಂದಿವ. ಅಂದಾಗ ಈಗಿನೀಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡ ಬರ್ರಿ, ಇಟ್ರ ಮ್ಯಾಲ ತಿಳ್ಕೊತ ನಾನು ವಿದ್ಯಾ ಕಲಿಸಿಲ್ಲ. ನಂಗೆ ಗೊತ್ತಾಗ್ತದ ಮನಿ ಗುರು ದೊಡ್ಡವ ಅಂತ ಹೇಳಿ ಹೇಳ್ತಿದಿ. ಮನಿ ಗುರು ದೊಡ್ಡವ ಇದ್ರ ಹೆಬ್ಬಟ್ಟ ಯಾಕೆ ಕಡ್ಕೋತಿದ್ಯೋ? ಗರಗುರು ಗುರು ಏನ್ ಕಲ್ಸದವನ, ಮಠದವನ, ಮಾಡ್ದವನ, ನೋಡ್ದವನ, ಎದ್ರವನಿಲ್ಲ, ಹೆಬ್ಬಟ್ಟ ಯಾಕೆ ಬೇಡ್ದಿ? ಹೌದು. ಮತ್ತೆ ಇವ್ರಿಗೆ ಹೆಂಗ ದೊಡ್ಡ ಮತ್ತೀರಿ? ಗುಟ್ಟಕ್ಕಂದ್ರ ತಮ್ಮ ಇವ್ರಂತವ್ರಿ. ಅವ್ರು ಹಂಗ ಮಾಡ್ಬೇಡ್ರಿ. ಏನೋ ಗುರುವಿನ ಹಾಲುನು ಇಲ್ಲ, ಬಾಟ್ಲುನು ಇಲ್ಲ, ಗುಟ್ಟಕ್ಕಂದ್ರತ. ನೀ ವಿದ್ಯಾ ಕಲಿಸಲಾರದ ಯಾಕ ಹೆಬ್ಬಟ್ಟು ಕಡ್ಕೊಳ್ಳೋ ಕಾರಣ ಏನು? ಏನು ಗುರು ದೊಡ್ಡ ಮಾದ್ಯೋ ಏನು ಸಣ್ಣ ಮಾದ್ಯೋ? ನೀವೇ ವಿಚಾರ ಮಾಡಿ. ಬಂದ ನೀನ ವಿಚಾರ ಮಾಡಿ ಹೇಳ ನಡಿ. ರಮಣಿಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಬಾರಮ್ಮ ಸಾಗೆ, ಲೋಕ ತೋರ ಬೇಗೆ, ಬಾರಮ್ಮ ಸಾಗೆ, ಲೋಕ ತೋರ ಬೇಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ಸಗುಣ ನಿರ್ಗುಣ ನೀನೆ ಸೌಭಾಗ್ಯ, ಜನ್ಮಗಳದೆ ಜಲದೊಳ ಹೋಗಿ. ಸಗುಣ ನಿರ್ಗುಣ ನೀನೆ ಸೌಭಾಗ್ಯ, ಜನ್ಮಗಳದೆ ಜಲದೊಳ ಹೋಗಿ. ನಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ, ನಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ. ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ಬಾರಮ್ಮ ಸಾಗೆ, ಬಾರಮ್ಮ ಸಾಗೆ, ಬಾರಮ್ಮ ಸಾಗೆ, ನೀರಮ್ಮ ಮನೆಗೆ. ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ದೇವಿ ಮಹಿಮ ತಿಳಿಯದ್ಯಾರಿಗೆ, ತಿಳಿದು ಬೆದ್ದೇರು ಬರಿಗೆ. ತಾಯಿ ಮಹಿಮ ತಿಳಿಯದ್ಯಾರಿಗೆ, ತಿಳಿದು ಬೆದ್ದೇರು ಬರಿಗೆ. ಆರ್ಯ ವೈತ ಬ್ರಹ್ಮಣ ಡೋಗೆ ಶಿರ ಸಿಕ್ಕಲು ಯಾರ್ಯಾರಿಗೆ. ಆರ್ಯ ಹೋಯ್ತ ಬ್ರಹ್ಮಣ ಡೋಗೆ ಶಿರ ಸಿಕ್ಕಲು ಯಾರ್ಯಾರಿಗೆ. ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ಏನ್ ಹೇಳ್ತಾರ ನೋಡ್ರಿ ತಮ್ಮ? ಏನ್ ಹೇಳ್ತಾರ್ರಿ? ಸಗುಣ ನಿರ್ಗುಣ ನೀನೇ ಸೌಭಾಗ್ಯ. ನೀನೇ ಸೌಭಾಗ್ಯ. ಸಗುಣ ಹೌದು ಪ್ಲಸ್ ನಿರ್ಗುಣ. ನಿರ್ಗುಣ ಇಲ್ಲಿ ಆದ್ರೂ ಸಹಿತ ನಿರ್ಗುಣ ಹಿಂದಾಗಡಿ ಅದ. ಹೌದು. ಮೊದಲ ಸಗುಣ.
ಆಮೇಲೆ ನಿರ್ಗುಣ, ಮೊದಲ ಕತ್ತಲಿ, ಆಮೇಲೆ ಬೆಳಕ, ಮೊದಲ ಪ್ರಪಂಚ, ತದನಂತರ ಪಾರಮಾರ್ಥ, ಮೊದಲ ಜಿಂದಗಿ, ತದನಂತರ ಬಂದಿಗಿ, ಮೊದಲ ನಾನು, ಹಿಂದಾಗಡೆ ನೀನು. ಹೌದಲ್ಲ, ಹಿಂದಿಂದ ಬಂದವನಿ ಅಂದ್ರೆ ಏನು ಹೆಂಗವ? ನಿನಗೆ ಈ ಮಾತು ಯಾಕೆ ಹೇಳತ್ತೀನಿ ಅಂದ್ರೆ, ಯಾಕವ? ಬೆಳಕಂದ್ರೆ ಗಂಡ, ಕತ್ತಲಿ ಅಂದ್ರೆ ಹೆಣ್ಣ. ಹೌದು, ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟುತ್ತದ ವಿನಃ ಬೆಳಕಿನ ಹೊಟ್ಟಿಲೆ ಕತ್ಲಿ ಹುಟ್ಟಂಗಿಲ್ಲ. ಇಲ್ಲ ಅಂದ್ರೆ ನನ್ನಿಂದ ನೀ ಜನ್ಮ ತಾಳಿ ಅತ್ತ, ಇದು ಕತ್ತಲಿ ಬೆಳಕಿಗೆ. ಏನ ಶರೀರ ಅಂದ್ರೆ ಏನು? ಪಿಂಡ ಮತ್ತ ಪ್ರಾಣ. ಇಲ್ಲಿ ಆದ್ರೆ ನನಕಿ 4 ತಿಂಗಳು ನೀ ಸಣ್ಣ. ಹೌದು ತಮ್ಮ, ಹೆಂಗ್ರಿ? ಮೊದಲ ಪಿಂಡ ಮೂಡ್ತೈತಿ. ಹೌದು, ಪಿಂಡ ಮೂಡಿದ 4ನೇ ತಿಂಗಳಿಗೆ ಬಂದು ಒಳಗೆ ಪ್ರಾಣ ಕೂಡ್ತೈತಿ. ಹೌದು, ಮೆಟ್ಟ ಮಾಡ್ತೇವೆ ಹಿಂದಾಗಡೆ. ಹೌದು, 8 ತಿಂಗಳೇ? 4 ತಿಂಗಳ. ಪಿಂಡ ಪ್ರಾಣದೊಳಗೆ ಬಂದ್ರ ನನಕಿ ನೀ ಸಣ್ಣವನ. ಮೊದಲ ಪಿಂಡ ಅಂದ್ರೆ ಏನು? ಬರೇ ಒಬ್ಬ ಬಂದ ಮನಿ ಬಾಡಿಗೆ ಇರ್ಬೇಕಾದ್ರ ಬಂದ ಮೊದಲ ಮನಿ ಕೇಳ್ತಾನ. ಮನಿ ಇದ್ದಾಗನ ಬಾಡಿಗೆ. ಮನಿನ ಇರ್ಲಿಕ್ಕ ನೀ ಯಾವಲ್ಲಿ ಇರ್ತಿ? ಬಾಡಿಗೆ ನೋಡ. ಮೊದಲ ಪಿಂಡ, ಆಮೇಲೆ ಪ್ರಾಣ ಅಂದ್ರೆ ನೀ ಹಿಂದಾಗಡಿ ಬಂದವ. ಈ ಬಹಿರಂಗದೊಳಗಾದ್ರು ಹಂಗ ಆಕಿ ಇದ್ದಲ್ಲೇ ನೀ ಹೋಗ್ಬೇಕು, ನೀ ಇದ್ದಲ್ಲಿ ಆಕಿ ಬರ್ಲಾಕ ಹೋಗಿಲ್ಲ, ತಾಯಿ ಹೋಗಿಲ್ಲ. ಮೊದಲಿನ ಗತ್ತು ಬೇರೆ ಇರ್ತಿದ್ರು, ಈಗಿನ ಗತ್ತು ಬೇರೆ ನಡೆದವ್ರಿ. ಈಗ ಹೆಂಗವ? ಮೊದಲು ಹೆಂಗಿತ್ರಿಪ್ಪ? ಹೆಂಗಿತ್ರಿ? ಹುಡುಗನ ಮನೆಯವ್ರ ಹುಡುಗಿ ಮನೆಯವ್ರ ಹೋಗಿ ನೋಡಿ ಬಂದ್ರಂದ್ರ ಮುಗದೋತ. ಸುಮ್ಮ ಅಕ್ಕಿ ಕಾಳು ಒಗದಿಗೆಸಿಂದ ಹುಡುಗಿನ ಮದುವೆ ಮಾಡ್ಕೊಂಡು ಬರ್ತಿದ್ರು. ಈಗ ಹಂಗಿಲ್ರಿ. ಈಗ ಹೆಂಗದವ? ಈಗ ಬೇರೆ ಐತ್ರಿ ದಗದ. ಈಗ ಮಾಡ್ಕೊಳಕ್ಕೆ ನೋಡ್ಬೇಕು. ಇವ್ರು ಹಿಂದಾಗಡೆ ಹೋಗುದ್ರಿ ಆ ಕಡೆ. ಇವ್ರು ಹಿಂದಾಗಡೆ ಹೋಗುದು ಹಿರಿಯರ. ಅದಕ್ಕ ಒಂದ್ ದಗದಾಗಿತ್ತಮ್ಮ. ಏನಾಗಿತ್ತವ? ನಮ್ಮ ಬಸ್ಸು ಅಣ್ಣನಂತವಂಗ ಹೆಣ್ಣು ಬೇಕಾಗಿತ್ರಿ. ಎದಕ್ಕ? ಸಂಸಾರ ಉದ್ಧಾರ ಆಗ್ಲಕ್ಕ. ಸಂಸಾರ ಮನಿಗೆ ಒಂದು ದೀಪ ಹಚ್ಚಲಕ್ ಬೇಕಲ್ಲ. ಇವ್ ಒಬ್ಬನ ಇದ್ದಂದ್ರು ದೀಪ ಅಂತೂ ಒಟ್ಟ ಹತ್ತಂಗಿಲ್ಲ. ದೀಪ ಹಚ್ಚಲಕ್ ಓಡ್ಯಾಡಿ ಹುಡುಕ್ಯಾಡಿ ತರ್ಬೇಕು ನೋಡ್ರಿ. ಪಣತಿ ಐತಿ ಎಲ್ಲಿ 10 ಮಂದಿ ಮನಿ ಅವಲಕ್ಕಿ ಒಳಗಲ್ಲ ಹಚ್ಚಾರಿ ಇವ್ರು. ಇವ್ರ ಮನಿ ದೀಪ ಹತ್ಲಾಕ. ಒಂದ್ ಮನಿ ಅಲ್ಲಿ 2 ಮನಿ ಅಲ್ಲ 10 ಮಂದಿ ಮನಿ ಅವಲಕ್ಕಿ ಒಳಗಲ್ಲ ಹಚ್ಚಿ ಲಾಸ್ಟ್ನೇದು ಒಂದು ಮನಿಗೆ ವಾದ ಬಳಕ. ಅದಕ್ಕೆ ಮನ್ಯಾಗ ಇವ್ರ ಹಿರಿಯಾರು ಒಂದು ಮಾತಂದ್ರ ಏನಂತೇವ? 10 ಮನಿ ತಿರುಗಿದ್ರು ನಿನಗ ಒಟ್ಟ ಹೆಣ್ಣ ಪಸಂದ್ ಬರವಲ್ಲು. ಹೌದು, ಇನ್ನು ನೀನ ಯಾವಾಗ ನೋಡಿ ಫಿಕ್ಸ್ ಗಚ್ಚಿ ಆತಂದ್ರ ಬಂದ್ ಹೇಳಿಪ್ಪ. ಅಕ್ಕಿ ಕಾಳ ಕಟ್ಟ ಬರ್ತೀವಿ ಅಂದ್ರ ಅವ್ರ ಹಿರಿಯಾರ. ಆತಳ ತಂದ 4 ಮಂದಿ ದೋಸ್ತರನ್ನ ಕರ್ಕೊಂಡ ಹೆಣ್ಣು ನೋಡ್ಲಕ್ ಹೋದ. ಹೆಣ್ಣು ನೋಡ್ಲಕ್ ಹೋದ 4 ಮಂದಿ ದೋಸ್ತರ ಅಂದ್ರ ಅವ್ರ ಏನಂತ್ರಿ? ಮದುವೆ ಆಗವನ ನೀನ ಅದಿ ಏನೋ, ಮದುವೆ ಆಗವನ ನೀನ ಮಾತಾಡ್ಸು. ಹುಡುಗಿ ಬತ್ರಿ ಚಾದ ಕಪ್ ತಗೊಂಡ ಬಂದಳು. ಚಾ ಕುಡದ ಕುರ್ಚಿದ ಮ್ಯಾಗ ಕೂತಳ ಹುಡುಗಿ. ಮಾತಾಡ್ಸ ನೀನ ಅಂದ್ರ ಅವ್ರ. ಮತ್ತ ಇವ್ ಮದುವೆ ಆಗವನ ಮಾತಾಡ್ಸ್ಬೇಕಲ್ಲ. ಇವ ಹೆಂಗ ಮಾತಾಡ್ಸ್ಬೇಕ್ರಿ? ತಂಗಿ ನಿನ್ನ ಹೆಸರು ಏನು ಅಂದ್ ಇವ್ ಮಾಡ್ಕೊಳ್ಳೋ ಗಂಡ. ತಂಗಿ ನಿನ್ನ ಹೆಸರು ಏನು? ಅಕ್ಕಿ ಅಂದಳು ಒಳ್ಳೆ ಬಕ್ರ ಬಂದು ಗಂಟು ಬಿತ್ತು. ಇನ್ನು ಮಾಸಾಳ ಊರಾಗ ನನಗ ಅಂದಳಕಿ. ಅಕ್ಕಿ ಅಂದ ಮತ್ತ ಇವ್ ತಂಗಿ ಅಂದ್ರ ಮತ್ತಿನ ಹೊಳಕ್ಕೆ ಅಣ್ಣ ಅನ್ಬೇಕಲ್ಲ. ಅಣ್ಣ ನನ್ನ ಹೆಸರು ಮಲ್ಲವ್ವ. ಇವ್ ಆಟಕ ಸುಮ್ಕೊಂಡಿರ್ಬೇಕಲ್ಲ. ಮತ್ತ ಆಯ್ತು ನಿನಗ ಅಣ್ಣತಾಮ್ರಿ 8 ಮಂದಿ ಅಂದಿವ ಅಂದಾಗ ಇನಕ ತಕ ಇಬ್ಬರ ಇದ್ರು. ಈಗ ನಿನ್ನ ಕೂಡಿಸಿ 3 ಮಂದಿ ಆದ್ರ ನೋಡಿವ ಕನ್ಯಾ ನೋಡವ. ನೀವು ಕನ್ಯಾ ನೋಡಂಗ ಸಂದಿಗೆ 1000 ಚಟ ತನ್ನ ಒಳಗೆ ಇಟ್ಕೊಂಡು ಮಂದಿ ಹೆಂಗಸರು ಅಗದಿ ನನಗೆ ಚಲೋ ಸಿಗಬೇಕು, ಅಗದಿ ಭಾರಿ ಬೇಕ್ರಿ, ಕಣ್ಣು ಚಂದ ಇರ್ಬೇಕ್ರಿ, ಮೂಗು ಚಂದ ಇರ್ಬೇಕ್ರಿ, ಅಗದಿ ಚಂದ ಚಾಯಿ ಇರ್ಬೇಕ್ರಿ, ಬೆಳಗಿರ್ಬೇಕು ತೆಳ್ಳಗಿರ್ಬೇಕು. ತನ್ನ ಅದೇನತ್ತಾರಲ್ಲ ದೌಡಿಯಾಗ ಇಟ್ಟು ಗುಟ್ಕ ತುಂಬಿಕೊಂಡು ಹೋದವ್ರ ಮನಿ ಎಲ್ಲ ಪಿಚ್ಚಕ್ ಉಗುಳಿ ಅವ್ರ ಮನಿ ಪೇಂಟ್ ಮಾಡಿ ಇವಂಗ ಚಲೋ ಅಂತ ಕಲ್ತಿದ್ದೇಬೇಕು. ಕಲ್ತಿದ್ಬೇಕು. ಮನಿ ಬರ ಹಂಗೆ ನೌಕರಿ ಹತ್ಬೇಕಾಗಿಗೆ. ನೌಕರಿ ಬೇಕಾಗಿ ಬರ್ನ ತಮ್ಮ ನನ್ನ ಜೋಡ ತಲ್ಲಾಕ್ ಹೋಗ್ಬೇಡಿ. ಎಲ್ಲದಕ್ಕೂ ಜೋಡ್ ಐತಿದ. ಕಮ್ಮಿಲ್ಲಾಗಿ ನಿನಕಿ ಒಂದು ಗುಂಜಿ ಹೆಚ್ಚಾಗ್ತೈತಿ ಖರೆ ಕಮ್ಮಿಲ್ಲ. ಆ ದೇವರ ಏನು ಪರಮಾತ್ಮನ ಬೆಳೆಸಿದಲ್ಲ ಅದ ನೀ ಬೆಳೆಸೋ ಪರಮಾತ್ಮ ಇದು ಸ್ವಾರ್ಥಿ ಆಗ್ತದ. ಹೆಂಗ ಸ್ವಾರ್ಥಿಯವ? ಭಕ್ತರ ಕಟ್ಟಿದ ಗುಡಿ ಒಳಗ ತಾ ಹೋಗಿ ಕೊಂಡ್ರಲಾಕ ನೋಡ್ತೈತಿ ದೇವರ. ಇದು ಸ್ವಾರ್ಥಿ ಅದ ಏನೋ. ಭಕ್ತರ ಕಟ್ಟಿದ ಗುಡಿ ಒಳಗ ತಾ ಹೋಗಿ ಕೊಂಡ್ರಲಾಕ ನೋಡ್ತೈತಿ ಇದು ಸ್ವಾರ್ಥಿ ಅದ. ಆದ್ರೆ ತಾಯಿ ಹಂಗಿಲ್ಲ. ತನ್ನ ಗರ್ಭದ ಗುಡಿ ಒಳಗೆ
ಮತ್ತೊಂದು ಜೀವಕ್ಕೆ ಜನ್ಮ ಕೊಟ್ಟ ಕೊಟ್ಟು ರಕ್ತದ ಅಭಿಷೇಕ ಮಾಡಿ ಮಾಡಿ ಕಳ್ಳಿನ ಮಾಲಿ ಮಾಡಿ ಅದ್ರ ಕೊಳ್ಳಾಗ ಹಾಕಿ ಹಾಕಿ 9 ತಿಂಗಳು ತನ್ನ ಗುಡಿಯಾಗಿ ಇಟ್ಟುಕೊಂಡು ಜಗ ಹೆಂಗೈತೆನ ತೋರಿಸ್ತಾಳು. ಇದು ನಿಸ್ವಾರ್ಥಿ. ನೀ ಬೆಳೆಸು ದೇವರ ಸ್ವಾರ್ಥಿ. ನನ್ನ ತಾಯಿ ನಿಸ್ವಾರ್ಥಿ. ಆ ದೇವರ ಜಾಗ ತಾಯಿ ತಗೋಬಹುದು. ಖರೆ ಆ ತಾಯಿ ಜಾಗ ನಿನ್ನ ದೇವರಿಗೆ ತಗೊಲಕ್ಕ ಬಂದಿಲ್ಲ. ಹಂಗೂ ಇಲ್ಲ. ಅದಕ್ಕ ಬಸವಣ್ಣ ನಾವ್ ಹೇಳತ್ತಿದೀವಿ ಜಗತ್ತಿನೊಳಗೆ ಹೆಣ್ಣು ಎಲ್ಲದಕ್ಕೂ ಬೇಕು ತಮ್ಮ. ಹೆಣ್ಣಂದ್ರೆ ಹೆಚ್ಚೈತಿ, ನಿನಕಿ ಒಂದು ಗುಂಜನ ಹೆಚ್ಚೈತಿ, ಕರೆ ಕಮ್ಮಿ ಇಲ್ಲ. ಮನಿ ಒಳಗ ಒಂದೊಂದ್ ಜಗಳ ಆತಂದ್ರ ನೋಡ್ರಿ ನೀವು ಗಂಡ ಹೆಂಡತಿ ಹಿರಿಯಾರ ಒಂದು ಮಾತಾತಾರ. ಗಂಡ ಹೆಂಡತಿ ಜಗಳ ಅಂದ್ರೆ ಹಿರಿಯಾರತ್ತಾರ ಏನಂತ ಅಕ್ಯಾಕ ನಮಗ ಅನ್ಸ್ತಾಳು. ಈಗ ಹೌದು ಹೊಸವಾಗಿ ಬಂದಾನ ಹಿಡ್ಕೊಂಡು ತೆರಿ ಮೇಲೆ ಏರ್ಸ್ಕೊಂಡು ಕೂತದೇಕಿನ ಇಳಿತಾಳ ಈಗ ತೆಳಗ. ನಿನ್ನ ತಪ್ಪ ಅಲ್ಲ, ಯಾರ್ದ್ರಿ ಅದು ಹಿರಿಯರ್ದು ತಪ್ಪ ಅಲ್ಲ, ಮತ್ ಯಾರ್ದು ನಿನ್ನ ಪರಮಾತ್ಮ ಕುಣಿಸ್ಕೊಂಡ ನೆತ್ತಿ ಮ್ಯಾಗ ನೀ ಯಾವ ಗಿಡ ತಪ್ಪಲ್ಲ ತಮ್ಮ. ಹೌದು ಹೌದು ನಿಮ್ಮ ಅಪ್ಪ ಅಕ್ಕಳಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ. ಹೌದು ಅಂತ ಪರಮಾತ್ಮ ನೆತ್ತಿಯಾಗಿಟ್ಕೊಂಡನಂದ್ರ ಏನು ಹೋಗುತ್ತಕ್ಕ ನಾವೆಲ್ಲಿ ನೀನು ತಲೆ ಮ್ಯಾಕೊಂಡಿರ್ತೀವೋ ಏನು ಸೊಂಟದ ಮೇಲೆ ಕೊಂಡಿರ್ತೀವಿ ತಿಳಿದ. ಹೌದು ಹೌದ್ರಿ. ಅದಕ್ಕ ಇನ್ನಾದ್ರೂ ಜನರೊಡಿ ಮಾತುಳದಾವ್ ನೆತ್ತಿ ಮೇಲೆ ಇರಿಸ್ಕೊಂಡು ಕೂತದಿ ಹೆಣ್ತಿನ ಅಕ್ಯಾಕ ತೇಳಿಗೆ ಇಳಿತಾಳ ತರ ಗೊತ್ತೇನ. ನಿಮ್ಮ ಅಪ್ಪ ಇಟ್ಕೊಂಡು ಕೂತಾನ ನೆತ್ತಿಯಾಗ ನನ್ಲಿ ಇಳಿಲಾಕ ಬಂದಿಲ್ಲ. ಹೌದ್ರಿ. ಅದಕ್ಕ ತಮ್ಮ ಗಣಪತಿ ಸ್ತೋತ್ರ ಮಾಡ್ಲತ್ತಿ ಅಂದ್ರೆ ಹೌದ್ರಿ ಒಂದ್ ಮಾತು ಕೇಳೋಣ್ರಿ. ಕೇಳ್ರಿ ಒಟ ಹೆಣ್ಣ ಬ್ಯಾಡ ತಂದದಿಲ್ಲ. ಈ ಗಣಪತಿ ಏನ ಅವನ ಮಗನೋ ಏನ ಅಪ್ಪನ ಮಗನೋ ಬರೋಬರಿಲ್ಲ ವಿಷಯ ಕೇಳೋದು. ಹೌದ ಗಣಪತಿ ಏನ್ ಬೆಳೆಸಲತ್ತಿಲ್ಲ, ಇವೇನ ಅವನ ಮಗನೋ ಏನ ಅಪ್ಪನ ಮಗನೋ. ಅಪ್ಪನ ಮಗನ ಅದಾನಂದ ಅಂದ್ರೆ ವಾರ ಯಾವ್ದಿತ್ತು, ದಿನಾಂಕ ಯಾವ್ದಿತ್ತು, ಇಸ್ವಿ ಯಾವ್ದಿತ್ತು, ತಿಂಗಳು ಯಾವ್ದಿತ್ತು, ಹುಟ್ಟದ ಗಳಿಗೆ ಯಾವ್ದಿತ್ತು. ಹೌದು ಹೌದ್ರಿ ಬೇಕಲ್ಲ ಅಪ್ಪನ ಮಗ ಅದಾನಂದ್ರ. ಹೌದು ಮತ್ ಬರೇ ಅಪ್ಪನ ಮಗ ಅಂದ್ರೆ ಹಂಗ್ಯಾಂಗ ಕಬ್ಲಿ ಕೊಡಾಕ್ ಬರ್ತೈತಿ. ಅದಕ್ಕ ತಮ್ಮ ಹೇಳತ್ಯಾರ ಅವ್ರು ಬಿ. ಹೌದ್ರಿ. ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ಆತನಿ ತಾಲೂಕ ಬಾಳಿಗೇರಿ ಹೋಗಿ ಸಿದ್ರಾಂಬೈರಿ ಶೇಷಾಳಾಗಿ, ಆತನಿ ತಾಲೂಕ ಬಾಳಿಗೇರಿ ಹೋಗಿ ಸಿದ್ರಾಂಬೈರಿ ಶೇಷಾಳಾಗಿ, ಕವಿಯಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯೋ ಭಾಗಿ, ಕವಿಯಪ್ಪನ ಹೇಳಿದ ಯೋಗಿ ತಾಯಿ ಪಾದ ಹಿಡಿಯೋ ಭಾಗಿ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಬಾರಮ್ಮ ಸಾಗೆ, ಬಾರಮ್ಮ ಸಾಗೆ ಮುಖ ದೂರವರಿಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ.